ಪ್ರತಿದಿನ ಈ ಮನೆಯಲ್ಲಿ ಇರೋರ್ಗೆಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ, ನನ್ ಮೊಮ್ಮಗನ ಮೇಲೆ ನೀನ್ ಯಾಕೆ ಇಷ್ಟು ದ್ವೇಷ ಸಾಧಿಸ್ತಾ ಇದೀಯಾ ಅಂತ. ಆ ಪ್ರಶ್ನೆಗೆ ನೀನ್ ಯಾವತ್ತು ಉತ್ತರ ಕೊಟ್ಟಿದ್ಯಾ? ನನಗೆ ಯಾಕೆ ಇವನ್ ಮೇಲೆ ದ್ವೇಷ ಅನ್ನೋ ಪ್ರಶ್ನೆ ಅಲ್ಲ ಮಾಯಿ. ಯಾವತ್ತಾದ್ರೂ ಹೇಗಿದೆಯಾ ಸತ್ಯ, ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಒಂದು ದಿನ ಕೇಳಿದ್ಯಾ? ನನಗೆ ಇವನ ಮೇಲೆ ದ್ವೇಷ ಇದ್ರೆ ಅದಕ್ಕೆ ನೀನ್ ಕಾರಣ ಮಾಯಿ. ಹೆಂಡತಿ ಹೇಳಿದ್ಲು ಅಂತ ನಿಜ ಹೇಳ್ದೆ ಅದನ್ನ ಮುಚ್ಚ ಹಾಕೊಳ್ಳೋಕೆ ಇಷ್ಟೊಂದು ನಾಟಕ ಮಾಡ್ತಿದ್ಯಾ ಅಣ್ಣ? ಅಷ್ಟೊಂದು ಪ್ರೀತಿನ ಹೆಂಡತಿ ಮೇಲೆ ನಿಂಗೆ? ಮೀಟಿಂಗ್ ಇದೆ ಅಂತ ಹೇಳ್ಬೇಕು ತಾನೆ ನನ್ಗೆ. ಅತ್ತಿಗೆ ಅನ್ನೋದು ಬೇಡ, ನೆಟ್ಟು ಮಾತಾಡ್ಸೋಕೂ ಆಗಲ್ಲ. ದೇವಿಯಾನಿನ ನಿನ್ನ ಮುಂದೆ ಕರ್ಕೊಂಬಂದು ನಿಲ್ಸಿ, ಇವಳು ನಾನು ಪ್ರೀತಿಸ್ತಾರ ಹುಡುಗಿ ಎಂದೆ. ಏನಂದೆ ನೀನು ಅದಕ್ಕೆ? ಮದುವೆ ಮುರ್ಕೋ ಅಥವಾ ಮನೆ ಬಿಟ್ಟು ಹೋಗು ಅಂದೆ. ಈ ಮಗನ್ ಮೇಲೆ ಪ್ರೀತಿ ಇದೆ, ದೇವಿಯಾನಿನ ನನ್ ಸೊಸೆ ಅಂತ ಬಾಚ್ ತಪ್ಕೊಳ್ತೀಯ ಅಂತ ತಿಳ್ಕೊಂಡಿದ್ದೆ. ಆದ್ರೆ ನೀನ್ ನನ್ನನ್ನ ಮನೆ ಬಿಟ್ಟು ಹೋಗು ಅಂದೆ. ಈ ಮನೆ ಬಿಟ್ಟು ಹೋಗಿ ನಾನು ಯಾವುದೋ ಒಂದು ಸಣ್ಣ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಸೇರ್ಕೊಂಡೆ. ನಾನು ದೇವು ಯಾವುದೋ ಒಂದು ಒಟ್ಟಾರದ ಮನೇಲಿ ಸಂಸಾರ ಶುರು ಮಾಡಿದ್ವಿ. ಒಂದ್ ನಿಜ ಹೇಳ ಮಾಯಿ, ಆ ಒಟ್ಟಾರದಲ್ಲಿದ್ದ ನೆಮ್ಮದಿ ಈ ಮನೆಗೆ ಬಂದು ಇಷ್ಟು ದಿನ ಆದ್ರೂ ಒಂದು ದಿನ ಸಿಕ್ಕಿಲ್ಲ ಮಾಯಿ. ಒಂದ್ ದಿನ ಸಿಕ್ಕಿಲ್ಲ. ಛಾಯಾ ಹುಟ್ಟಿದಾಗ ಮೊಮ್ಮಗಳು ಹುಟ್ಟಿದಾಳೆ ಅಂತ ಬಂದು ಹೇಳಿದೆ. ಮನೆ ಬಾಗ್ಲಲ್ಲಿ ನಿಲ್ಸಿ ಮಾತಾಡಿಸಿ ಹಾಗೆ ಕಳಿಸ್ದೆ ನನ್ನ. ಆ ಮಗು ನೋಡಕ್ಕೂ ಬರ್ಲಿಲ್ಲ. ಯಾಕೆ? ಛಾಯಾ ಗಂಡು ಮಗ ಅಲ್ಲ ಅಂತನ? ದೇವಿಯಾನಿ ಹೆಣ್ಣೆತ್ತಿದ್ದಾಳೆ, ಅದರಿಂದ ಉಪಯೋಗ ಇಲ್ಲ ಅಂತ ನಮ್ಮನೆ ಕಡೆ ತಲೆನೇ ಹಾಕ್ಲಿಲ್ಲ. ನಾನ್ ಹೆಣ್ಮಗು ಅಂತ ಮಾಯಿಗೆ ಮುಂಚೆಯಿಂದನೂ ಸಿಟ್ಟಿತ್ತ? ಅದಕ್ಕೆ ಅಪ್ಪಂಗೆ ಪ್ರದ್ಯುಮ್ನನ್ ಕಂಡ್ರೆ ಸಿಟ್ಟ? ಯಾಕೋ ಸರಿ ಹೋಗ್ತಾ ಇಲ್ಲ, ಬೇರೇನೋ ಇದೆ. ನಡೆದ ವಿಷಯ ನಿನಗೆ ಗೊತ್ತಿದ್ರೆ ನೀನ್ ಹೀಗ್ ಮಾತಾಡ್ತಿರ್ಲಿಲ್ಲ. ಅಮ್ಮ, ಮಾಯಿ ಬಗ್ಗೆ ನೀನ್ ಹೇಳ್ಕೊಟ್ಟು ನಾನ್ ಕಲಿಯುವಂಥದ್ದು ಏನು ಇಲ್ಲ ಇಂದ್ರ. ಇದೆಲ್ಲ ಯಾವ ಗೂಬಕ್ಕನ್ ಕಥೆ ಅಲ್ಲ, ನನ್ನ ಜೀವನದಲ್ಲಿ ನಡೆದಿತ್ತು. ಛಾಯಾ ಹುಟ್ಟಿದಾಗ ಅಮ್ಮ ಮಗು ಆರೋಗ್ಯವಾಗಿದ್ದಾರ ಅಂತ ಬಾಯಿ ಮಾತುಗೂ ಕೇಳಲಿಲ್ಲ. ಪ್ರದ್ಯುಮ್ನ ಹುಟ್ಟಿದಾಗ ನಿನಗೆ ತಡ್ಕೊಳಕ್ಕಾಗ್ಲಿಲ್ಲ. ಅರಸು ಮನೆಗೆ ವಾರಸ್ದಾರ ಹುಟ್ಟುತ್ತಿದ್ದ. ಯಾವ ಮಗ ಸೊಸೆಗೆ ಜಾಗ ಇಲ್ಲ ಅಂತ ಹೊರಗೆ ಹಾಕಿದ್ದೋ ಪ್ರದ್ಯುಮ್ನ ಹುಟ್ಟಿದ ಮೇಲೆ ಹುಡುಕೊಂಡು ನೀನೇ ಓಡೋಡು ಬಂದೆ. ವಂಶೋದ್ಧಾರಕ ಹುಟ್ಟುಬಿಟ್ಟಲ್ಲ. ಇಂಥ ವಂಶೋದ್ಧಾರಕನ ದೇವಯಾನಿ ಹೆತ್ಲು ಅಂತ ಆಗ ಪ್ರೀತಿ ಬಂತು ನಿನಗೆ. ಆಗ ನೀನ್ ನಮ್ಮನ್ ಮನೆ ಕರ್ಕೊಂಬಂದೆ. ನನ್ನ ಮೇಲೆ ಮಾಯಿ ನಿನಗೆ ಯಾವತ್ತೂ ಪ್ರೀತಿ ಇರ್ಲೇ ಇಲ್ಲ ಅನ್ಸುತ್ತೆ. ನಿನಗೆ ಪ್ರದ್ಯುಮ್ನ ಬೇಕಿತ್ತು. ಪ್ರದ್ಯುಮ್ನ ಕರ್ಕೊಂಬಂದ್ರೆ ನನ್ನ ಹೆಂಗೋ ಸಹಿಸ್ಕೋಬಹುದು ಅಂತ ಕರ್ಕೊಂಬಂದೆ ಅಲ್ವಾ? ನಿನಗೆ ಮಾಯಿ ಕಡ್ರೆ ಪ್ರೀತಿ ಗೌರವ, ಅವಳು ನಡೆದಾಡಿ ಧೂಳನ್ ಬೇಕಾದ್ರೂ ತಲೆಗೆ ಹಚ್ಕೊಂಡ್ಬಿಡ್ತೀಯ. ಮಾಯಿನೂ ಅಷ್ಟೇ. ನೀನು ಮುದ್ದು ಮಾಡೋದೇನು, ಗಲ್ಲ ಸವರೋದೇನು, ಬಣ್ಣ ಬಣ್ಣದ ಮಾತಾಡೋದೇನು, ಆಹಾ. ಇದು ಮಾಯಿ ಒಂದು ಮುಖ ಅಷ್ಟೇ. ಮಾಯಿಗೆ ಇನ್ನೊಂದು ಮುಖ ಇದೆ, ಅದನ್ನ ನೀನು ಇನ್ನೂ ನೋಡಿಲ್ಲ.
ಆದ್ರೆ ನಾನ್ ನೋಡಿದ್ದೀನಿ, ದೇವ್ಯಾನಿ ನೋಡಿದಾಳೆ, ಈಶ್ವರಿ ನೋಡಿದಾಳೆ. ನಿನ್ನದು ಕಲ್ಲಂತ ಮನಸ್ಸು ಅದು ಹೇಗೆ ಮಗನ ದ್ವೇಷ ಮಾಡ್ತೀಯ ಅಂತ ಕೇಳ್ತೀಯಲ್ಲ. ನನ್ನ ಈಶ್ವರಿನ ಮನೆಯಿಂದ ಹೊರಗೆ ಹಾಕ್ತಲ್ಲ, ಅದನ್ನೇನು ಪ್ರೀತಿಯಿಂದ ಮಾಡಿದ್ದ ಮಾಯಿ? ನಿನ್ನ ಮನಸ್ಸಲ್ಲೂ ನಮ್ಮ ಬಗ್ಗೆ ವಿಷ ತುಂಬಿತ್ತು. ಇವತ್ತು ನೀನು ಮಕ್ಕಳಿಗೆ ಪ್ರೀತಿ ತೋರಿಸ್ಬೇಕು ಅಂತ ಹೇಳ್ತಾ ಇದೀಯ. ಒಂದು ವಿಷಯ ಹೇಳ್ತೀನಿ ಮಾಯಿ, ಆ ಪ್ರೀತಿ ಯಾವತ್ತೂ ನಿನ್ನ ಮಕ್ಕಳಿಗೆ ಸಿಕ್ಕಿಲ್ಲ. ನಿನಗೆ ಬರೀ ಅರ್ಧ ಸತ್ಯ ಗೊತ್ತಿದೆ ಅಣ್ಣ. ಯಾಕೆಂದ್ರೆ ನಿನ್ನೆ ಸಿಟ್ಟಿನಿಂದ ನಿನಗೇನು ಸರಿಯಾಗಿ ಕಾಣಿಸ್ತಾ ಇಲ್ಲ, ಎಲ್ಲ ಮಬ್ಬು. ನೀನು ಅತ್ತಿಗೆನ ಮದುವೆ ಆಗ್ತೀನಿ ಅಂತ ಮನೆ ಬಿಟ್ಟು ಹೋದ್ಮೇಲೆ ಮನೇಲಿ ಏನಾಯ್ತು ಗೊತ್ತಾ? ಅಪ್ಪಂಗೆ ನಿನ್ ಮೇಲೆ ಎಷ್ಟು ಸಿಟ್ಟು ಬಂದಿತ್ತು ಗೊತ್ತಾ? ಇಂದ್ರ, ನಾನು ಮನೆಗೆ ವಾಪಸ್ ಬಂದಾಗಿಂದ ಈ ಪಾಠ ಕೇಳ್ತಾನೆ ಇದ್ದೀನಿ. ನೀನು ಗಿಣಿ ಒಪ್ಪಿಸ್ತಾನೆ ಇದ್ಯಾ. ಅದಕ್ಕೆ ಹೇಳಿದ್ದು, ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ಅಣ್ಣ ಬಿಡು ಇಂದ್ರ, ನನಗೆ ಇದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ, ಬಿಡು. ನಿನ್ನ ಕಂಡ್ರೆ ನನಗೆ ಯಾಕೆ ದ್ವೇಷ ಅಂತ ಕೇಳ್ತಾ ಇದ್ದಲ್ಲ, ಹೇಳಿದ್ದೀನಿ. ಮತ್ ಯಾವತ್ತೂ ನನ್ನನ್ನು ಪ್ರಶ್ನೆ ಮಾಡಬೇಡ. ಪ್ರಶ್ನೆ ಮಾಡೋದು ಹಾಗಿರ್ಲಿ, ನನ್ನನ್ನು ಮಾತೆ ಆಡಿಸ್ಬೇಡ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅನ್ನೋ ಹಾಗಿದ್ದು ಬಿಡು, ದೊಡ್ಡ ಉಪಕಾರ ಆಗುತ್ತೆ. ಇವ್ರೇನಾದ್ರೂ ಮಾಡ್ಕೊಳ್ಳಿ, ಇನ್ ಸತ್ಯ ಅಂತೂ ಹೊರಗೆ ಬರಲ್ಲ. ನಾನೆಲ್ಲಿದ್ದು ಏನು ಯೂಸ್ ಇಲ್ಲ. ಶೋನಾ, ಇವತ್ತಿಂದ ನೀನ್ ನನ್ನ ಕಣ್ಣಿಗೆ ಕಾಣಿಸ್ಕೊಳ್ಳದೆ ಇರೋದೇ ಒಳ್ಳೇದು. ನಿಂತ್ಕೋ ಸತ್ಯ. ನಾನು ತಪ್ಪು ಮಾಡಿರ್ಬೋದು, ನಾನು ಕೆಟ್ಟ ಅಮ್ಮನೇ ಆಗಿರ್ಬಹುದು, ನಾನು ನನ್ನ ಮಕ್ಕಳ ಮೇಲೆ ಯಾವ ಪ್ರೀತಿನೂ ತೋರಿಸದೇ ಇರ್ಬೋದು. ಆದ್ರೆ ನನ್ನ ಮೇಲೆ ಇರೋ ಸಿಟ್ಟನ್ನ ನನ್ನ ಮೊಮ್ಮಗನ ಮೇಲೆ ಯಾಕೆ ತೋರಿಸ್ತಾ ಇದೀಯಾ? ನೀನು ಅಳ್ಬೇಡ ಪ್ರದ್ಯುಮ್ನ. ಇವನ್ ಆಡೋ ಮಾತಿಗೆ ಬೆಲೆ ಕೊಡ್ಬೇಕಾಗಿಲ್ಲ. ರೀ, ಯಾಕ್ರಿ ಹೀಗ್ ನಗ್ತಾ ಇದ್ದೀರಾ? ನಿನ್ ಮಗ ಅಳ್ತಾ ಇದ್ದಾನೆ, ನಿನಗ್ ನಗು ಬರ್ತಾ ಇದೆಯಾ ಅಣ್ಣ? ನಂಗ್ ನಗು ಬರ್ತಾ ಇರೋದು ಇವ್ನ್ ನೋಡಲ್ಲ ಇಂದ್ರ. ಈ ಮನೇಲಿ ಉಸಿರು ಕಟ್ಟುತ್ತೆ ಅಂದ್ರೆ ಯಾಕೆ ಅಂತ ಕೇಳ್ತೀರಾ? ನಾನು ಉತ್ತರ ಕೊಟ್ಟು 2 ನಿಮಿಷ, ನನ್ನ ಮಾತಿಗೆ ಒಂದು ನಯಾ ಕಾಸಿನ ಬೆಲೆ ಇಲ್ಲ. ಅದಕ್ಕೆ ಸಾಕು ಸತ್ಯ, ನೀನ್ ಚುಚ್ಚು ಮಾತಾಡಿದ್ದು ಸಾಕು, ನನಗ್ ನೋವು ಕೊಟ್ಟಿದ್ದು ಸಾಕು. ನನ್ನ ನೋವು ಯಾರಿಗೂ ಬೇಡ. ಮನೆಯಲ್ಲಿ ನನ್ನ ಮಾತು ಯಾರು ಕೇಳಲ್ಲ. ಮಾತಾಡ್ಬೇಕಂದ್ರೆ ನಾನು ಯಾವ್ದಾದ್ರೂ ಮರದ ಮುಂದೆ ಹೋಗಿ ಮಾತಾಡ್ಕೋಬೇಕಷ್ಟೇ. ಏನ್ ಮಾತಾಡ್ತಾ ಇದ್ದೀರಾ? ನಿಜಾನೇ ಅಲ್ವಾ ದೇವು? ನಿಜಾನೇ ಅಲ್ವಾ? ಇನ್ನು ಎಷ್ಟು ಚುಚ್ಚುತ್ತೀಯ ಸತ್ಯ? ಚುಚ್ತಾ ಇಲ್ಲ ಮಾಯಿ, ಮತ್ತೇನ್ ಮಾಡ್ತಿದ್ಯಾ? ನಿಜ ಹೇಳ್ತಾ ಇದ್ದೀನಿ. ನೀನ್ ಹೇಳ್ತಾ ಇರೋದು ಅರ್ಧ ಕೂಡ ಸತ್ಯ ಇಲ್ಲ. ಮಾಯಿನ ಉಳಿಸ್ಕೊಳಕ್ಕೆ ನೀನ್ ಹೀಗ್ ಮಾತಾಡ್ತೀಯ. ಯಾರು ಯಾರನ್ನ ಉಳಿಸಿದ್ದಾರೆ ಅಂತ ನಿನಗೆ ನಿಜ ಗೊತ್ತಾದ್ರೆ ಹೊಸ್ದಾಗಿ ಹೇಳ್ಕೊಡಕ್ ಬರ್ಬೇಡ ಆಯ್ತಾ? ಮನೆಯವ್ರನ್ನೆಲ್ಲ ಎದುರು ಹಾಕೊಂಡ್ರೆ
ನಿನಗೇನ್ ನೆಮ್ಮದಿ ಸಿಗುತ್ತೆ ಸತ್ಯ? ಮನೆಯವರೆಲ್ಲ ನನ್ನ ಎದುರು ಹಾಕೊಂಡಿರೋದ್ರಿಂದಲೇ ನನ್ನ ನೆಮ್ಮದಿ ಹಾಳಾಗಿರೋದು ಮಾಯಿ. ಅಂದ್ರೆ ಪ್ರದ್ಯುಮ್ನ ಏನ್ ಮಾಡ್ಬೇಕು? ಬೀದಿ ತಳ್ಬೇಕು ಅಂತ್ಯಾ? ಬೇಡ, ನಾನೇ ಹೋಗ್ತೀನಿ. ಅಪ್ಪ ಹಾಗೆಲ್ಲ ನನ್ನ ಮುಟ್ಬೇಡ, ನನ್ನ ಮಾತಾಡ್ಸ್ಬೇಡ. ನಿಲ್ಲಿಸಿ. ಮಮ್ಮ ಒಂದ್ ನಿಮಿಷ, ಏನ್ ನಡೀತಾ ಇದೆ ಈ ಮನೇಲಿ? ಹೋಳಿ ಹಬ್ಬದ ದಿನ ತುಂಬಾ ಡಲ್ ಆಗಿದೆ ಅಂತ ಬೇಜಾರಾಗ್ತಿತ್ತು ಶೋನ. ಅಷ್ಟಲ್ಲ ನಮ್ಮಣ್ಣ ಹೋಳಿ ಹಬ್ಬದ ದಿನ ಬಾಂಬ್ ಹೊಡೆದ. ಅಲ್ಲ, ಯಾಕೆ ಎಲ್ರು ಇಷ್ಟೊಂದು ಫೈಟ್ ಮಾಡ್ತಾ ಇದಾರೆ? ಈ ಮನೇಲಿವ್ರು ಎಲ್ರು ಒಂಥರದ್ ಎಮೋಷನಲ್ ಫೂಲ್ ಶೋನ. ಎಲ್ರಿಗೂ ಒಂಥರದ್ ಕುರುಡು. ಮಾಯಿಗೆ ಪ್ರದ್ಯುಮ್ನ ಎಲ್ಲರೂ ಪ್ರೀತಿ ಕುರುಡು, ಸತ್ಯಣ್ಣಂಗೆ ದ್ವೇಷದ ಕುರುಡು, ದೇವ್ಯಾನಿಗೆ ಭಯದ ಕುರುಡು, ಇಂದ್ರಣ್ಣಂಗೆ ಮಾಯಿ ಮೇಲ್ರೂ ಗೌರವದ ಕುರುಡು, ಮಂದಾಕಿಣಿ ದಡ್ಡಿ. ಈ ಮನೇಲಿ ಯಾರು ನೆಟ್ಟಿಗೆ ಯೋಚನೆ ಮಾಡೋರೇ ಇಲ್ಲ. ಅಯ್ಯೋ, ನೀನ್ ಮಾತಾಡ್ತಿರೋದ್ ಏನು ಅರ್ಥ ಆಗ್ತಿಲ್ಲ ಮಮ್ಮ. ಆದ್ರೆ ಮಾವ ಯಾಕೆ ಹಾಗೆ ಮಾತಾಡ್ತಾ ಇದ್ರು? ಪ್ರದ್ಯುಮ್ನನ್ ಕಂಡ್ರೆ ಅವ್ರಿಗೆ ಯಾಕೆ ಅಷ್ಟೊಂದು ಸಿಟ್ಟು? ಅದೆಲ್ಲ ದೊಡ್ಡ ಕತೆ ಶೋನ. ನಾ ಹೇಳ್ತಾ ಕೂತ್ಕೊಂಡ್ರೆ ನನ್ ಬಾಯಿ ನೋವುತ್ತೆ, ನಿನ್ ಕಿವಿ ನೋವುತ್ತೆ. ಬಿಡು, ಒಟ್ನಲ್ಲಿ ಪ್ರದ್ಯುಮ್ನ ಸತ್ಯಣ್ಣನ ಮಗ ಅಂತ ಗೊತ್ತಾಯ್ತಲ್ಲ, ಅದ್ ಸಾಕು. ವಾಟ್? ಅದ್ರಲ್ಲಿ ಗೊತ್ತಾಗೋದೇನಿದೆ ಮಮ್ಮ? ನನ್ ಸ್ವಂತ ಮಗಳಿಗೆ ನಿಜವಾದ ಕತೆ ಏನು ಅಂತ ಗೊತ್ತಾಗ್ಲಿಲ್ಲ. ಇನ್ ಈ ಮನೇಲಿರೋರಿಗೆ ಗೊತ್ತಾಗತ್ತಾ? ಮಮ್ಮ, ನಾನೇನೋ ಕೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಒಬ್ಬೊಬ್ಳೆ ನಗ್ತಾ ಇದ್ಯಾ? ಏನ್ ಕೇಳ್ದೆ ಶೋನ? ಈ ಜಗಳದ ಮಧ್ಯೆ ನನ್ ಮದ್ವೆ ನಿಂತೋಗ್ಬಿಟ್ರೆ? ನಿನ್ನ ಮದುವೆ ಆಗ್ಬೇಕು ಅಂದ್ರೆ ಈ ಮನೇಲಿ ಎಲ್ರು ಹೀಗೆ ಕಿತ್ತಾಡ್ತಿರ್ಬೇಕು ಶೋನ. ಎಲ್ರು ಒಳ್ಳೆಯವ್ರಾಗ್ಬಿಟ್ರೆ ನಾವು ಕೆಟ್ಟವ್ರು ಅಂತ ಎದ್ದು ಕಾಣಿಸುತ್ತೆ. ಹೀಗೆಲ್ರು ಕಿತ್ತಾಡ್ತಿದ್ರೆ ನಮ್ ಕೆಲ್ಸ ಸುಲಭ ಆಗತ್ತೆ. ಎಲ್ಲರೂ ನಿಲ್ಲಿಸಿ. ಏಕೆ ಹೀಗೆ ಜಗಳವಾಡುತ್ತಿದ್ದೀರಿ? ಏನಾಗಿದೆ ನಿಮಗೆಲ್ಲ? ಒಬ್ಬರನ್ನೊಬ್ಬರು ನೋಡಿಕೊಳ್ಳಿ. ಇವರ್ಯಾರು ಹೊರಗಿನವರಲ್ಲ. ನಿಮ್ಮದೇ ಮನೆಯವರು, ಒಂದೇ ರಕ್ತ ಹಂಚಿಕೊಂಡವರು. ನೀವೆಲ್ಲರೂ ಒಂದು ಕುಟುಂಬ. ಕುಟುಂಬದ ಸದಸ್ಯರು ಪ್ರೀತಿಯಿಂದ ಮಾತನಾಡಬೇಕು. ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಬಾಳಬೇಕು. ನಾನು ಈ ಮನೆಗೆ ಬಂದ ದಿನ ನೋಡಿದ್ದು ಅಂತಹದ್ದೇ ಒಂದು ಕುಟುಂಬವನ್ನು. ಎಷ್ಟು ಪ್ರೀತಿ ಇದೆ ನಿಮ್ಮೆಲ್ಲರ ಮಧ್ಯೆ. ಇಂದು ಎಲ್ಲರಿಗೂ ಆ ಪ್ರೀತಿ ಮರೆತು ಹೋಗಿದೆಯೇ? ಇಷ್ಟೊಂದು ಕಹಿ ನಿಮ್ಮ ಕುಟುಂಬವನ್ನು ಒಡೆದು ಬಿಡುತ್ತದೆ. ಎಷ್ಟೋ ಕುಟುಂಬಗಳು ಹೀಗೆ ಒಡೆದು ಹೋಗಿವೆ. ತಮ್ಮ ಅಣ್ಣನನ್ನು ಬಂಧಿ ಮಾಡುತ್ತಾನೆ, ಸಣ್ಣ ಮಗುವನ್ನು ಕೊಲ್ಲಲು ಮುಂದೆ ಹೋಗುತ್ತಾನೆ, ತಾಯಿ ಮಗುವನ್ನು ಬೇರೆ ಮಾಡುತ್ತಾನೆ. ನೀವೆಲ್ಲರೂ ಪುಣ್ಯ ಮಾಡಿದ್ದೀರಿ ಇಂತಹ ಕುಟುಂಬದಲ್ಲಿ ಹುಟ್ಟುವುದಕ್ಕೆ. ನನ್ನ ಕುಟುಂಬ ನನಗೆ ನೆನಪೇ ಇಲ್ಲ. ಇದ್ದರೆ ನಿಮ್ಮ ಮನೆಯಂತ ಕುಟುಂಬದಲ್ಲಿರಬೇಕೆಂದು ಬೇಡಿಕೊಳ್ಳುತ್ತೇನೆ. ಅಷ್ಟು ಸುಂದರವಾದ ಕುಟುಂಬ ನಿಮ್ಮದು. ಮಾಯಿಗೆ ಕೋಪವಿರಬಹುದು, ಕೆಲವೊಮ್ಮೆ ಒರಟಾಗಿ ನಡೆದುಕೊಳ್ಳಬಹುದು. ಆದರೆ ಆ ಕೋಪದಲ್ಲಿ ಕಾಳಜಿ ಇದೆ. ಅವರ ಕಣ್ಣಲ್ಲಿ ಎಲ್ಲರ ಬಗ್ಗೆ ಯೋಚನೆ ಇದೆ. ಆಪದ್ ಬಾಂಧವನ ಕಣ್ಣಲ್ಲಿ ಅವನ ತಂದೆಯ ಬಗ್ಗೆ ಎಷ್ಟು ಗೌರವವಿದೆ, ಪ್ರೀತಿ ಇದೆ.
ಆಪದ್ಬಾಂಧವನ ತಾಯಿಯ ಕಣ್ಣಲ್ಲೂ ಅಷ್ಟೆ ಎಷ್ಟು ಕಾಳಜಿ ಪ್ರೀತಿ. ಅಷ್ಟೇ ಪ್ರೀತಿ ತೋರಿಸುವ ಕಪಿಸೇನೆ ಯಾರ ಮನೆಯಲ್ಲಿ ಇಷ್ಟು ಪ್ರೀತಿ ಇದೆ ಹೇಳಿ? ನಿಮಗೆ ಆದ ನೋವು ನಾನು ಬಲ್ಲೆ. ಆದರೆ ನೋವಿನ ಕಹಿಗೆ ಉಳಿದ ಸಿಹಿಯನ್ನೆಲ್ಲ ಮರೆಯಬೇಡಿ. ಪ್ರೀತಿಗೆ ಜಾಗ ಮಾಡಿಕೊಟ್ಟರೆ ಕಹಿಯು ಕಡಿಮೆಯಾಗುತ್ತದೆ. ಪ್ರೀತಿಗೆ ಆ ಶಕ್ತಿ ಇದೆ. ಈ ಪ್ರಪಂಚ ನಡೆಯುತ್ತಿರುವುದೇ ಪ್ರೀತಿಯ ಮೇಲೆ. ನನ್ನನ್ನ ಕ್ಷಮಿಸ್ಬಿಡು ಪ್ರದ್ಯುಮ್ನ. ನನ್ನಿಂದ ನಿನಗೆ ತುಂಬಾ ನೋವಾಗಿದೆ. ಇಲ್ಲ ಮೈ, ಇದ್ರಲ್ಲಿ ನಿಮ್ದು ಯಾವ ತಪ್ಪು ಇಲ್ಲ. ಹೌದು, ಎಲ್ಲ ನಿಮ್ಮ ಅಪ್ಪಂದೇ ತಪ್ಪು. ಆಮ್ರಪಾಲಿ, ನಮ್ಮನೆ ನೆಮ್ಮದಿ ಕಾಪಾಡಿದ್ಯಾ. ನಿನ್ ಋಣ ನನ್ನ ಮೇಲೆ ಯಾವಾಗ್ಲೂ ಇರುತ್ತೆ. ಋಣದ ಮಾತಾಡಬೇಡಿ. ಮಗಳು ಎಂದಿದ್ದೀರಿ. ಮಗಳಿಗೆ ಯಾವ ಮನೆಯ ಋಣ? ಯಾವ ಮನೆ ಲಕ್ಷ್ಮಿನೋ ಏನೋ ನೀನು. ನಮ್ಮನೆ ಬೆಳಗಕ್ಕೆ ದೇವತೆ ಆಗಿ ಬಂದಿದ್ಯಾ. ಕಷ್ಟ ಆಗಲ್ವಾ ಮೈ? ಪ್ರದ್ಯುಮ್ನ, ಅಪ್ಪ ನಾನು ಹೀಗೆ ಜಗಳ ಆಡೋದು, ಅಮ್ಮ ಆಡೋದು, ನಿಮಗನ್ಸಿದ್ದು ಹೇಳ್ಕೊಳ್ದೆ ಸುಮ್ಮನೆ ಇರೋದು, ಇದೆಲ್ಲ ಕಷ್ಟ ಆಗಲ್ವಾ ನಿಮಗೆ? ಆಗತ್ತೆ, ತುಂಬಾನೇ ಆಗತ್ತೆ ಪ್ರದ್ಯುಮ್ನ. ಆದ್ರೆ ನಾನು ಕುಸಿದ್ರೆ ಈ ಮನೆ ಕುಸಿದೋಗುತ್ತೆ. ಅಮ್ಮ, ನೀ ಮಾಡಿದ್ ಸರಿ ಇಲ್ಲಮ್ಮ. ನನ್ ಜೀವನನೇ ಸರಿ ಇಲ್ಲ ಅಂತ ಅನ್ಸಕ್ ಶುರುವಾಗಿದ್ದೆ ಇಂದ್ರ. ಅಣ್ಣ ಬಾಯಿಗೆ ಬಂದಂಗ ಮಾತಾಡ್ತಿದ್ದ. ನೀನ್ ಯಾಕೆ ಸುಮ್ನೆ ಇದ್ದೆ? ಯಾಕೆ ನಿಜ ಹೇಳಿಲ್ಲ? ಏನ್ ಪ್ರಯೋಜನ ಇಂದ್ರ? ಸತ್ಯ ಗೊತ್ತಾಗಿರೋದು ಅಮ್ಮ. ಅಣ್ಣ ಅದಕ್ಕೆ ಪ್ರೀತಿ ಮಾಡಿ ಮದುವೆ ಆದಾಗ ಅದನ್ನ ಬೇಡ ಅಂದಿದ್ದು ಅಪ್ಪ. ಛಾಯಾ ಹುಟ್ಟಿದ ಮೇಲೆ ಅವ್ರನ್ನ ಮನೆ ಕರ್ಕೊಂಡ್ ಬರ್ಬೇಕು ಅಂತ ನೀನ್ ಇಷ್ಟಪಟ್ಟೆ. ಅಪ್ಪ ಬೇಡ ಅಂದ್ರು. ನನಗ್ ಗೊತ್ತಾದಾಗ ದೇವಿಯಾನಿ ಹೊಟ್ಟೆಯಲ್ಲಿ ಪ್ರದ್ಯುಮ್ನ ಆಯ್ತ. ಮೊಮ್ಮಕ್ಳು ಮನೆಗ್ ಬರ್ತಾರೆ ಅಂದ್ರೆ ಯಾವ ಅಜ್ಜಿಗ್ ಬೇಡ ಅನ್ಸುತ್ತೆ ಹೇಳು? ಇದನ್ನ ಅಣ್ಣನ ಮುಂದೆ ಯಾಕೆ ಹೇಳಿಲ್ಲ? ಹೇಳಿದ್ರೆ ಅವನ್ ಸಿಟ್ಟು ಕರಗ್ತಿದ್ದ. ಅವನ್ ಸಿಟ್ಟು ದ್ವೇಷಕ್ಕೆ ಯಾವ ತಾಳನೂ ಇಲ್ಲ ಇಂದ್ರ. ಅವನಿಗೆ ಕಾರಣ ಸಮಜಾಯಿಷಿ ಇದ್ಯಾವ್ದು ಕಾಣಿಸಲ್ಲ. ಅವನಿಗೆ ತನ್ ಸಿಟ್ಟು ತನ್ ದುಃಖ ಅಷ್ಟೇ ಕಾಣಿಸೋದು. ನಾನು ಏನೇ ಮಾತಾಡಿದ್ರು ಅವನಿಗೆ ತಾಗ್ತಾ ಇರ್ಲಿಲ್ಲ ಇಂದ್ರ. ಅಪ್ಪ ಹೇಳಿದ್ ಸರಿ ಮೈ. ನಾನು ಹುಡ್ದೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಬಿಡ್ತು ಅನ್ನು ಪ್ರದ್ಯುಮ್ನ. ನೀನು ಈ ಮನೆ ಬೆಳಕು. ನೀನಿರ್ಲಿಲ್ಲ ಅಂದ್ರೆ ಈ ಮನೆ, ಈ ಮಾಯಿ ಜೀವನ ಕತ್ಲಾಗ್ಬಿಡ್ತಿತ್ತು.
ನಾನಿಗೊಂದು ಪ್ರಶ್ನೆ ಕೇಳ, ನೀನ್ ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ? ಕೇಳು ಪುಟಾಣಿ. ನಿಂಗೆ ಯಾಕೆ ಅಳು ಬಂದಂಗಾಯ್ತು? ಅದೇಕೋ ಗೊತ್ತಿಲ್ಲ ಪುಟಾಣಿ. ಆಪತ್ ಬಾಂಧವನ ಕಣ್ಣಲ್ಲಿ ನೀರು ನೋಡಿ ತಡೆಯಲಾಗಲಿಲ್ಲ. ನನಗೆ ಗೊತ್ತಿಲ್ಲದ ಹಾಗೆ ಕಣ್ಣು ತುಂಬಿಕೊಂಡಿತು. ನಂಗೂ ಅಣ್ಣಂಗ್ ಬೇಜಾರಾದ್ರೆ ನೋಡಕ್ಕಾಗಲ್ಲ, ತುಂಬಾ ಸಿಟ್ಟು ಬರುತ್ತೆ. ಆಪತ್ ಬಾಂಧವನ ನೋವು ನೋಡಿ ನನಗೇಕೆ ಅಳು ಬರಬೇಕು? ಯಾವ ಸಂಬಂಧವೋ ಗೊತ್ತಿಲ್ಲ. ಈ ಮನೆಗೂ ನನಗೂ ಎಷ್ಟೋ ಜನ್ಮಗಳ ಸಂಬಂಧವಿದ್ದಂತೆ ಅನಿಸುತ್ತದೆ. ನೀನು ನಮ್ಮನೆ ಒಳ್ಳೆ. ಈ ಮನೆಯವರಿಗೆ ಹತ್ತಿರವಾದಷ್ಟು ನನ್ನ ಮನೆಗೆ ನಾನು ದೂರವಾಗುತ್ತಿದ್ದೇನೆ ಎನಿಸುತ್ತದೆ. ಗಂಧರ್ವ ಲೋಕಕ್ಕೆ ಮೋಸ ಮಾಡುತ್ತಿದ್ದೇನೆ ಎನಿಸುತ್ತದೆ. ಆದರೆ ಪದಕ ಸಿಗುವವರೆಗೂ ಏನೂ ಮಾಡಲಾಗುವುದಿಲ್ಲ.